ಭಾವಗೀತೆಗಳ ಆ ಶಕ್ತಿಯೇ ಅಂತಹದ್ದು. ನಾವು ದಿನಪೂರ್ತಿ ಗೀತೆಗಳನ್ನು ಕೇಳ್ತಾ ಇದ್ರೂ ಕೂಡ ನಮ್ಮ ಮನ ಇನ್ನೂ ಹಂಬಲಿಸ್ತಾನೇ ಇರುತ್ತೆ. ಭಾವನೆಗೆ ಕಿಚ್ಚು ಹಚ್ಚುವ ಶಕ್ತಿ ಭಾವಗೀತೆಗಳಿಗಿದೆ. ಅದರಲ್ಲಿ ಕೆಲವು ಎಷ್ಟೇ ಹಳೆಯದಾದರೂ ಕೂಡ ಕೇಳಿದಾಗೊಮ್ಮೆ ಹೊಸ ಅನುಭವಧಾರಿಯ ಶಕ್ತಿ ಆ ಹಾಡಲ್ಲಿರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಮನ ಹಂಬಲಿಸುವ ಕೆಲ ಭಾವಗೀತೆಗಳು ನಿಮಗಾಗಿ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಮೈಸೂರು ಅನಂತ ಸ್ವಾಮಿಯವರು ಎಂಥ ಮಧುರವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ ಅಂದರೆ ಆ ಹಾಡನ್ನು ಕೇಳಿ ಮಾತ್ರ ಅನುಭವಿಸ್ಬೇಕು. ಆಮೇಲೆ ರಾಗದಲ್ಲಿಯೂ ಒಂದು ಭಾವವನ್ನು ಅಭಿನಯಿಸಬಹುದು ಅನ್ನೋದಕ್ಕೆ ಇದೊಂದು ಬಹಳ ಸುಂದರವಾದ ಸಾಕ್ಷಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋವಾ
ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವರು ಪರಿತಾಪ, ಪಡುತ್ತಿರುವರು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ ತಡೆಯುವರಿಲ್ಲ, ಪಾತ್ರವಿರದ ತೊರೆ ಪ್ರೀತಿದು, ಪಾತ್ರವಿರದ ತೊರೆ ಪ್ರೀತಿ. ತೊರೆದರು ತನ್ನ ತೊರೆಯದು ಪ್ರಿಯನ, ತೊರೆದರು ತನ್ನ ತೊರೆಯದು ಪ್ರಿಯನ. ರಾಧೆಯ ಪ್ರೀತಿಯ ರೀತಿದು, ರಾಧೆಯ ಪ್ರೀತಿಯ ರೀತಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಇದೇ ಈ ಮಧುಮಕರಂದ ಧ್ವನಿ ಸಾಂದ್ರಿಕೆಯಲ್ಲಿ ಸುನೀತಾ ಚಂದ್ರಕುಮಾರ್ ಅವರು ರಾಗ ಸಂಯೋಜಿಸಿರುವಂಥದ್ದೇ ಹಾಡು ಇದು, ಏಕೆ ಭಯ, ನಿತಿನ್ ರಾಜಾರಾಮ್ ಶಾಸ್ತ್ರಿ. ಏಕೆ ಭಯ, ಏಕೆ ಭಯವೋ ಮನಸ್ಸೇ, ಏಕೆ ಭಯ, ಏಕೆ ಭಯವೋ ಮನಸ್ಸೇ, ಏಕೆ ಭಯ. ಕಾಣು ಸುಂದರ ಕನಸೇ, ಏಕೆ ಭಯ, ಕಾಣು ಸುಂದರ ಕನಸೇ, ಏಕೆ ಭಯ. ಬಂದೇ ಬರುವನು ಚಂದ್ರ ಕಾರಿರುಳಿಗೆ, ಬಂದೇ ಬರುವ.
ಸೂರ್ಯ ಮುಳುಗಿದನೆಂದು ಕುಸಿದು ಕುಳಿತರೆ ಉಂಟೆ ಸೂರ್ಯ ಮುಳುಗಿಹನೆಂದು ಕುಸಿದು ಕುಳಿತರೆ ಉಂಟೆ ಬರಲಿಹವು ನಕ್ಷತ್ರ ತಾಳು ಕಡಿಗೆ ಏಕೆ ಭಯ ಏಕೆ ಭಯ ಓ ಮನಸೆ ಏಕೆ ಭಯ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಹೆಣ್ಣು. ಎಷ್ಟೊಂದು ಅರ್ಥಗರ್ಭಿತ ಹಾಡಿದು. ಮುಂದೆ ಇನ್ನು ಸುಮಧುರ ಗೀತೆಗಳು ಬರಲಿವೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ